ನಮಸ್ತೆ ಸರ್. ಮೇಡಮ್, ಈಗ ಮುಖ್ಯವಾಗಿ ಸಿದ್ದಾಪುರ ಕೆರೆಯ ಬಗ್ಗೆ ಒಂದು ಹಿನ್ನೆಲೆ ಕೇಳ್ತೀನಿ. ಮೇಡಮ್, ಈ ಕೆರೆ ಹಿನ್ನೆಲೆ ಹೇಳೋದಾದರೆ, ನಾನು ಸಿದ್ದಾಪುರದ ಮಾಜಿ ಅಧ್ಯಕ್ಷೆ ತುಳಸಿ ಗಣಪತಿ ಅಂತೇಳಿ. ಈ ಕೆರೆ ತುಂಬ ಇತಿಹಾಸ ಪ್ರಸಿದ್ಧವಾದದ್ದು, ತುಂಬ ವರ್ಷದ ಹಿಂದೆನೇ ಇದೆ. ಆದರೆ ಈ ಕೆರೆ ಇತ್ತು ಅನ್ನೋದು ಕೆಲವ್ರು ಜನರಿಗೆ ಗೊತ್ತೇ ಇರಲಿಲ್ಲ. ನಮ್ಮ ಅವಧಿಲಿ ಇದರ ಮಾಹಿತಿ ಸಿಕ್ತು. ಸರ್ವೆ ನಂಬರ್ 65ರಲ್ಲಿ ಈ ರೀತಿ ಒಂದು ಕೆರೆ ಇದೆ ಅಂತೇಳಿ. 1 ಎಕರೆ 26 ಸೆಂಟ್ಸ್ ಜಾಗ ಇದೆ ಅಂತ. ಇದರ RTCನ ನಾನು ಪತ್ತೆ ಹಚ್ಚಿ ನೋಡಿದಾಗ ಫುಲ್ ಮಣ್ಣೆಲ್ಲ ತುಂಬಿ ಕೆರೆ ಒಂದು ಅನುಷ್ಠಾನದಲ್ಲಿ ಇರೋದು ಕಾಣಲಿಲ್ಲ. ಹಾಗೆ ಶಾಸಕರಿಗೊಂದು ಮನವಿ ಮಾಡಿ ಇದನ್ನ ಪ್ರಗತಿ ಮಾಡಬೇಕು ಅಂತೇಳಿ ನಾವು ಮೊದಲನೇದಾಗಿ ಒಂದು ಹೂಳೆತ್ತುವ ಕಾರ್ಯಕ್ರಮನ ಮಾಡಿದ್ದೀವಿ ಸರ್. ಮುಖ್ಯವಾಗಿ ಈ ಕೆರೆಯ ಬಗ್ಗೆ ಕೆರೆಯ ಒಂದು ಪುನಶ್ಚೇತನ ಕಂಡಿದೆ ಅಂತ ಹೇಳಿದ್ರಿ. ಯಾವಾಗ ಮೇಡಮ್ ಇದಕ್ಕೆ ಒಂದು ಪುನಶ್ಚೇತನದ ಭಾಗ್ಯ ಕಾಣ್ತು? 3 ವರ್ಷದ ಹಿಂದೆ ಸರ್ ಶಾಸಕರಿಗೊಂದು ಮನವಿ ಆಗ ಬೋಪಯ್ಯ ಸರ್ ಅವರು ಇದನ್ನ ಪ್ರಗತಿ ಪಡಿಸಬೇಕು ಅಂತೇಳಿ ನಮಗೆ ಹೂಳೆತ್ತಕ್ಕೆ ಅನುದಾನ ಕೊಟ್ಟರು. ಅದರ ಮುಖಾಂತರ ಒಂದು ಪ್ರಗತಿ ಕಾಣ್ತು. ನಮ್ಮ ಉದ್ದೇಶ ಏನಿತ್ತು ಅಂದರೆ ಹಿರಿಯ ನಾಗರಿಕರಿಗೆ ರಸ್ತೆಯಲ್ಲಿ ಎಲ್ಲ ಈವ್ನಿಂಗ್ ಮಾರ್ನಿಂಗ್ ವಾಕಿಂಗ್ ಹೋಗ್ಲಿಕ್ಕೆ ತುಂಬ ಸಮಸ್ಯೆ ಆಗ್ತದೆ. ಹಾಗೆ ಈ ಒಂದು ಕೆರೆದು ಪಕ್ಕದಲ್ಲೇ ಇದು ಒಂದೇ ಕೆರೆ ಆದರೂ ಇದರ ಮಧ್ಯದಲ್ಲಿ ಒಂದು ಏರಿ ಇತ್ತು. ಅದನ್ನು ಹಾಗೆ ಇಟ್ಬಿಟ್ಟು ಅವರಿಗೊಂದು ಉದ್ಯಾನವನ ರೀತಿಯಲ್ಲಿ ಮಾಡಬೇಕು ಅನ್ನೋ ಒಂದು ಕಾನ್ಸೆಪ್ಟಲ್ಲಿ ಸರ್ ಪ್ರಗತಿ ಮಾಡಲಿಕ್ಕೆ ನಾವು ಪ್ರಯತ್ನ ಪಟ್ಟಿದ್ದೇವೆ. ಕಾರ್ಯಕ್ರಮ ಎಲ್ಲ ಆಗಿದೆ ಸರ್. ಇದರಲ್ಲಿ ಮುಖ್ಯವಾಗಿ ತಾವು ಅಧ್ಯಕ್ಷರಾಗಿದ್ದೀರಿ. ಅಧ್ಯಕ್ಷರಾಗಿದ್ದಾಗ ಈ ಕೆರೆ ಬಗ್ಗೆ ಒಂದು ಅಭಿವೃದ್ಧಿ ಮಾಡಬೇಕು ಅನ್ನೋ ವಿಚಾರದಲ್ಲಿ ಒಂದು ತುಂಬ ಹೋರಾಟ ಮಾಡಿದ್ರಿ. ಏನೇನು ನಿರ್ಣಯಗಳನ್ನ ತಗೊಂಡು ಇದರ ಬಗ್ಗೆ ನೀವು ಅಭಿವೃದ್ಧಿಗೋಸ್ಕರ ಒಂದು ಹೋರಾಟ ಮಾಡಿದ್ರಿ ಮೇಡಮ್? ಅಭಿವೃದ್ಧಿ ಅಂದರೆ ಇದು ಕೆರೆ ಒಂದು ಟೌನ್ದು ಪಕ್ಕದಲ್ಲಿದೆ ಮತ್ತು 2-3 ದೇವಾಲಯದ ಹತ್ತಿರದಲ್ಲಿರೋದು. ಇದು ಮೊದಲಿಂದನೂ ಒಂದು ದೇವರ ಕೆರೆ ಅಂತ ಹಿರಿಯರು ಹೇಳ್ತಾ ಇದ್ದಾರೆ. ಹಾಗೆ ಒಂದು ರೀತಿಯಲ್ಲಿ ನೋಡಿದಾಗ ಇದು ಅಭಿವೃದ್ಧಿ ಆದರೆ ಒಂದು ಉದ್ಯಾನವನ ಆದರೆ ತುಂಬ ಒಳ್ಳೆಯದಾಗ್ತದೆ ಅಂತ ಹೇಳೋ ಒಂದು ಕಾನ್ಸೆಪ್ಟಲ್ಲೇ ಮಾಡಿದ್ದು ಸರ್. ಆವಾಗಲೂ ಕೆಲವು ಒತ್ತುವರಿ ಆಗಿದೆ ಜಾಗಗಳು ಅಂತೆಲ್ಲ ಬಂತು. ಸರ್ವೆಗೂ ಹಾಕಿದ್ವಿ. ಸರ್ವೆನೂ ಮಾಡಿಸಿದಾಗಲೂ ಒತ್ತುವರಿ ಜಾಗ ಬಿಡಬೇಕು ಅಂತ ಹೇಳೋ ಅಲ್ಲಿ ಗಂಟನೂ ಫೆನ್ಸಿಂಗ್ ಹಾಕಬೇಕು ಅಂತೆಲ್ಲ ಆಯಿತು. ಕಳೆದ ಸತಿ ಫೆನ್ಸಿಂಗಿಗೆ ಕೂಡ ಅದರ ಕೆಲಸ ಆಗ್ತಾ ಇರುವಾಗ ಮತ್ತೆ ಹೂಳೆತ್ತಿ ಈ ಥರ ಸುತ್ತು ಬದು ಕಟ್ಟೋದು ಅಂತೇಳಿ ಇತ್ತೀಚೆಗೆ ಆಗ್ತಾ ಇರೋ ಕೆಲಸ. ಈಗ ಈ ಒತ್ತುವರಿ ಅಂತ ಹೇಳಿದ್ರಿ, ಒತ್ತುವರಿ ತೆರವುವ ಬಗ್ಗೆ ಯಾರು ಕ್ರಮ ತೆಗೆದುಕೊಂಡೇ ಇಲ್ವಾ ಮೇಡಮ್? ಒತ್ತುವರಿಗೆ ನಮ್ಮ ಅವಧಿಲೂ ಸರ್ವೆ ಮಾಡಿದ್ದೀವಿ. ಆದರೆ ಈಗ ಸಂಬಂಧಪಟ್ಟ ಇಲಾಖೆಯವರಿಗೆ ಕೇಳಿದರೆ ಒತ್ತುವರಿನೇ ಆಗಿಲ್ಲ, ಅದರ ಮಾಹಿತಿ ನಮ್ಮ ಹತ್ರ ಇದೆ ಅಂತ ಹೇಳ್ತಾರೆ. ಮೇನ್ ರೋಡಿಂದ ಬಿಟ್ಟು ಸರ್, ನಮ್ಮ ಈಗ ಮೇನ್ ರೋಡ್ ಮಾರ್ಜಿನ್ ಬಿಟ್ಟು ಯಾರ್ಯಾರ ಆಸ್ತಿ ಎಷ್ಟೆಷ್ಟು ಸೆಂಟೆನ್ಸ್ ಅಂತೇಳಿ ಅಳತೆ ಮಾಡಿದರೆ ಉಳಿದಿದ್ದು ಕೆರೆ ಆಸ್ತಿನೇ ಆಗಿರ್ತದೆ. ಅದು ಅಲ್ಲದೆ ಬಫರ್ ಝೋನ್ ಅಂತೇಳಿ ಇರುತ್ತೆ. ಆ ಬಫರ್ ಝೋನ್ ಯಾವುದಿದೆ ಅಂತೇಳಿ ನಾವು ಸಂಬಂಧಪಟ್ಟ ಅಧಿಕಾರಿಗಳನ್ನ ಕೇಳಿದರೆ ಅವ್ರು ನಮಗೆ ಸಮಂಜಸವಾದ ಉತ್ತರ ಕೊಡೋ ಒಂದು ಇಲ್ಲ. ಹಾಗಾಗಿ ನಮಗೂ ಅದು ಸಮಸ್ಯೆ ಆಗ್ತಿದೆ. ಮುಂದೊಂದು ದಿನ ಇದು ಸರ್ಕಾರಿ ಆಸ್ತಿ ಅಲ್ವಾ, ಇರಲಿ ಅಂತ ಹೇಳೋದಷ್ಟೇ ನಮ್ಮ ಉದ್ದೇಶ. ಹಾಗಾದರೆ ಸರ್ಕಾರಿ ಅಧಿಕಾರಿಗಳಿಗೆ ಈ ಬಫರ್ ಝೋನ್ ಅನ್ನೋದ್ರ ಬಗ್ಗೆ ಕಾಳಜಿ ಇಲ್ಲ ಅನ್ನೋಂಥದ್ದು ಆಯ್ತಲ್ಲ ಮೇಡಮ್? ನಾವು ಕೇಳಿದರೆ ಅವ್ರು ಅದಕ್ಕಿರೋ ಉತ್ತರ ಕೊಡ್ತಾ ಇಲ್ಲ ಸರ್. ಬಫರ್ ಝೋನ್ ಎಷ್ಟು ಬಿಡಬೇಕು ಅನ್ನೋದನ್ನು ನಾವು 2-3 ಸಭೆಯಲ್ಲಿ ಕೇಳಿದ್ದೀವಿ. ಅದು ಸಾಮಾನ್ಯವಾಗಿ ಎಲ್ಲಲ್ಲೂ ಇರೋದು, ತೋಡು ಮತ್ತು ಕೆರೆ ಪಕ್ಕ ಬಫರ್ ಝೋನ್ ಇದೆ ಅನ್ನೋದು. ಆದರೆ ಅವ್ರು ಮಾಹಿತಿ ಕೊಡೋಕ್ಕೆ ತಯಾರಿಲ್ಲ. ಒಟ್ಟಿನಲ್ಲಿ ಈ ಕೆರೆ ಅಭಿವೃದ್ಧಿ ಯಾವ ರೀತಿ ಆಗಬೇಕು ಅಂತೀರಾ? ಈಗ ಇದು ಉದ್ದೇಶ ಕೆರೆ ಯಾವತ್ತೂ ಶಾಶ್ವತವಾಗಿ ಇರಬೇಕು ಅನ್ನೋ ಇದರಿಂದ ಇವಾಗ ಕೋಟಿಗಟ್ಟಲೆ ಅನುದಾನದಲ್ಲಿ ಬದು ಕಟ್ಟಿದ್ದಾರೆ. ಅದರ ಜೊತೆಗೆ ಸೈಡಲ್ಲಿ 2 ಫೆನ್ಸಿಂಗ್ ಎಲ್ಲ ಹಾಕಿ ಒಂದು ಹಿರಿಯರು ಮಕ್ಕಳು ಸಂಚಾರ ಮಾಡುವಾಗ ಬೀಳದ ರೀತಿಯಾಗಿ ಒಂದು ಉದ್ಯಾನವನ ರೀತಿಯಲ್ಲಿ ಅದರ ಹಿಂದೆ ಜಾಗ ಇದೆ, ಅಲ್ಲಿ 1-2 ಬೆಂಚಿನ ವ್ಯವಸ್ಥೆ ಎಲ್ಲ ಮಾಡಿ ಒಂದು ಉದ್ಯಾನವನ ಅಂತ ಆದರೆ ಮುಂದೆ ಎಲ್ಲ ರೀತಿಯೂ ಅದು ಚೆನ್ನಾಗಿರುತ್ತೆ, ಶಾಶ್ವತವಾಗಿ ಉಳಿತದೆ ಅಂತ ಹೇಳೋದು. ಇವಾಗ ಬಂದ ಅನುದಾನದಲ್ಲಿ ಚೆನ್ನಾಗಿ ಒಳ್ಳೆ ರೀತಿಯಲ್ಲಿ ಕೆಲಸಕಾರಿಯಾಗಿ ಉತ್ತಮ ರೀತಿಯಲ್ಲಿ ಪ್ರಗತಿ ಹೊಂದಲಿ ಅಂತ ಹೇಳೋದು ನಾನು ಈ ಸಂದರ್ಭದಲ್ಲಿ ಕೇಳ್ಕೊಳ್ತಿದ್ದೀನಿ. ಮೇಡಮ್, ಈ ಇಷ್ಟೆಲ್ಲ ಒಂದು ಅಭಿವೃದ್ಧಿ ಕಾಣ್ತಾ ಇದೆ. ಈ ಅಭಿವೃದ್ಧಿಯ ಅರ್ಧದಲ್ಲಿ ಇದೆಯೋ ಅಲ್ಲ ಮುಂದುವರಿತದೋ ಅನ್ನೋದು ಮಾಹಿತಿ ಇಲ್ಲ. ಹಾಗಾಗಿ ನೀವು ಈ ಅಭಿವೃದ್ಧಿಯ ವಿಚಾರದಲ್ಲಿ ಹೇಳೋದಾದರೆ ಏನು ಹೇಳ್ತೀರಾ ಮೇಡಮ್ ಕೊನೆಯದಾಗಿ? ಅಭಿವೃದ್ಧಿ ಬಗ್ಗೆ ಅನುದಾನ ಬಿಡುಗಡೆ ಆಗಿದ್ರ ಬಗ್ಗೆ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳೊಂದಿಗೆ ಮಾತಾಡಿದ್ದೇನೆ. ಮಾತಾಡಿದಾಗ ಕೆಲಸ ಆಲ್ಮೋಸ್ಟ್ ಪೂರ್ಣಗೊಂಡಿದೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ಆದರೆ ನಮಗೆ ಅದು ತೃಪ್ತಿದಾಯಕ ಆಗಿಲ್ಲ. ಏಕೆಂದರೆ ಇದೊಂದು ಉದ್ಯಾನವನದ ಕಾನ್ಸೆಪ್ಟಲ್ಲೇ ಮಾಡಿರೋದು. ಈ ಮೊದಲು ನಮ್ಮ ಅವಧಿಲಿ ಕೂಡ ಇದು ವೀಕ್ಷಣೆಗೆ ಡೆಲ್ಲಿಂದನೂ ಬಂದು ನೋಡಿದ್ದಾರೆ. ಅವರು ಕೂಡ ಹೇಳ್ತಾ ಇದ್ರು ಇದರ ಪಕ್ಕದಲ್ಲಿ ಒಂದು ಉದ್ಯಾನವನ ಆದರೆ ಒಂದು ಪಕ್ಷಿಧಾಮಗಳಿಗೆಲ್ಲ ಒಂದು ಅನುಕೂಲ ಆಗ್ತದೆ, ಇದರ ಮಧ್ಯದಲ್ಲಿ ಒಂದು ಗಿಡ ನೆಡುವ ಕಾರ್ಯಕ್ರಮ ಎಲ್ಲ ಮಾಡಿದರೆ ತುಂಬ ಚೆನ್ನಾಗಿದೆ ಪರಿಸರ ಅಂತೇಳಿ ನಮಗೆ ಒಂದು ಮಾಹಿತಿ ಕೊಟ್ಟು ಹೋಗಿದ್ರು. ಅದರಿಂದ ಇದನ್ನು ಇನ್ನೂ ಪ್ರಗತಿಗೆ ತಂದುಬಿಟ್ಟು
ಹಿರಿಯರಿಗೆಲ್ಲ ಒಂದು ಮಕ್ಕಳಿಗೆಲ್ಲ ಇದರಲ್ಲಿ ಒಂದು ಪಾರ್ಕ್ ರೀತಿ ಎಲ್ಲ ಆದರೆ ಒಳ್ಳೆಯದು. ಅದಾಗಬೇಕು ಅಂದರೆ ಈ ಕೆರೆಯದು ಬದು ಕಟ್ಟಿದರೆ ಸಾಕಾಗಲ್ಲ, ಸೈಡಲ್ಲಿ ಒಂದು ರಾಡ್ ಹಾಕಿ ಫೆನ್ಸಿಂಗ್ ಆಗಬೇಕು, ಒಂದು ಗೇಟ್ ವ್ಯವಸ್ಥೆ ಆಗಬೇಕು. ಈ ರೀತಿ ಆದರೆ ಮಾತ್ರ ಅದು ಪೂರ್ಣವಾಗಿ ಆಗಿದೆ. ಮತ್ತೆ ಅಕ್ಕಪಕ್ಕದಿಂದೆಲ್ಲ ನೀರು, ಮಳೆ ನೀರು ಬರೋದ್ರಲ್ಲಿ ತೊಂದರೆ ಇಲ್ಲ. ಬೇರೆ ನೀರುಗಳು ಬಂದರೆ ಕೆರೆಯಲ್ಲಿ ಎಲ್ಲ ಒಂದು ಮೀನು ಸಾಕಿದ್ರೂ ಅದು ಹಾಳಾಗ್ತದೆ, ಎಲ್ಲ ತೊಂದರೆ, ಜೀವಿಗಳಿಗೆ ತೊಂದರೆ ಆಗ್ತದೆ. ಆ ರೀತಿ ಇರೋದನ್ನ ಸಂಬಂಧಪಟ್ಟ ಅಧಿಕಾರಿಗಳು ಸರಿಪಡಿಸ್ಬೇಕು. ಮತ್ತೆ ಇದು ಒತ್ತುವರಿ ಆಗಿದೆ ಅಂತ ಆದರೆ ಅದನ್ನ ಸರ್ವೆ ಮಾಡಿ ಆ ಆಸ್ತಿನ ಸರ್ಕಾರದ್ದು ಅಂತ ಆಗಿರೋದ್ರಿಂದ 1 ಎಕರೆ 26 ಸೆಂಟ್ ಇದೆ ಅಂತೇಳಿ RTC ಇದೆ, ಸರ್ವೆ ನಂಬರ್ 65ರಲ್ಲಿ. ಅದನ್ನೊಮ್ಮೆ ಅಧಿಕಾರಿಗಳು ಸಂಬಂಧಪಟ್ಟವರು ಪರಿಶೀಲಿಸಿ ಸರಿಪಡಿಸ್ಬೇಕು ಅಂತ ಈ ಮೂಲಕ ಕೇಳ್ಕೊಳ್ತಿದ್ದೀವಿ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು.